ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎನರ್ಜಿ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮೊಂದು ಎದೆ ಮೇಲೆ ಕೈ ಹಿಡ್ಕೊಂಡ್ರೆ ಯಾವುದೇ ರೀತಿ ಸೋಲಾಗಂಗಿಲ್ಲ. ನಿಮಗೆ ಮೋಸ್ಟ್ ವ್ಯೂಸ್ ನಿಮ್ಮೊಂದು ರೀಲ್ಸ್ಗೆ ಎಷ್ಟು ಬಂದಿದೆ ಅಂತ ನೀವು ಚಿಕ್ಕದಾಗಿ ಕಮೆಂಟಿಗೆ ಎಷ್ಟು ವ್ಯೂಸ್ ಬಂದಿದೆ ಏನಲ್ಲ. ತುಂಬ ಸಿಂಪಲು. ನನಗೆ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಏನಪ್ಪ ಅನ್ಬೇಕಾ, ಬ್ರದರ್ ನಾವು ನಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ಡೈಲಿ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಆದರೆ ಬಟ್ ನಮ್ಮೊಂದು ರೀಲ್ಸ್ ವಿಡಿಯೋಗೆ ಸರಿಯಾಗಿ ವ್ಯೂಸ್ ಬರ್ತಲ್ಲ. ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಂತೂ ಬಂದಂಥ ಫಾಲೋವರ್ಸ್ ಎಷ್ಟಿದ್ದಾರೆ ಮ್ಯಾಕ್ಸಿಮಮ್ ಅಂದರೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ 1000-2000 ಫಾಲೋವರ್ಸ್ ಇದ್ದಾರೆ. ಆದರೆ ಬಟ್ ನನ್ನ ಫಾಲೋವರ್ಸ್ ತಕ್ಕಂತೆ ಕೂಡ ನನಗೆ ನನ್ನೊಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗೆ ವ್ಯೂಸ್ ಬರ್ತಲ್ಲ, ರಿಚ್ ಸಿಗ್ತಲ್ಲ. ಎಷ್ಟು ಬರ್ತದೆ? 200-300 ವ್ಯೂಸ್ ಬರ್ತದೆ, ಅದ್ರ ಮೇಲ್ಗಡೆ ವ್ಯೂಸ್ ಬರ್ತಲ್ಲ. ನಾನು ಪ್ರತಿದಿನ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಟೈಮ್ ಟು ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಒಳ್ಳೆ ಕಂಟೆಂಟ್ ಹಾಕ್ತೀನಿ, ಅದ್ರ ಜೊತೆ ಒಳ್ಳೆ ಟ್ಯಾಗ್ಸ್ ಹಾಕ್ತೀನಿ, ಒಳ್ಳೆ ಟೈಟಲ್ ಹಾಕ್ತೀನಿ. ಪ್ರತಿಯೊಬ್ಬರು ಕೂಡ ನಾನು ಇದನ್ನು ಕೊಲಾಬ್ ಇದು ಮಾಡ್ತೀನಿ, ಎಲ್ಲರೂ ಕೂಡ ಹ್ಯಾಶ್ಟ್ಯಾಗ್ ಹಾಕಿ ಅಪ್ಲೋಡ್ ಮಾಡ್ತೀನಿ. ಆದ್ರೆ ಬಟ್ ನನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಆಗ್ತಲ್ಲ. ಮ್ಯಾಕ್ಸಿಮಮ್ ನೀವು ತಿಳ್ಕೊಬೇಕು ಏನಪ್ಪ ಅನ್ಬೇಕಾರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ವಿಡಿಯೋಗೆ ನೀವು ಕೆಲವೊಂದಷ್ಟು ಟಿಪ್ಸ್ ಇದ್ದರೆ ಗೊತ್ತಿದ್ರೆ ಸಾಕು. ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬೇಕ್ರೆ, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳಿದೆ. ಆ ಸೆಟ್ಟಿಂಗ್ಸ್ ಮಾಡಿದಾಗ ನೀವು ಮಾತ್ರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಆಗುತ್ತೆ. ಆದರೆ ಬಟ್ ಆ ಸೆಟ್ಟಿಂಗ್ ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮೊಂದು ರೀಲ್ಸ್ ವಿಡಿಯೋ ವೈರಲ್ ಆಗಲ್ಲ. ಆದರೆ ಬಟ್ ನಾನುವೇ ಈ ಒಂದು ವಿಡಿಯೋ ತುಂಬ ಸಿಂಪಲ್. ಆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ನಾನುವೇ ಈ ಒಂದು ವಿಡಿಯೋ ಹೇಳ್ತೀನಿ. ಆ ಒಂದು ಸೆಟ್ಟಿಂಗ್ ನೀವು ಮಾಡಿದರೆ ನಿಮ್ಮೊಂದು ರೀಲ್ಸ್ ವಿಡಿಯೋ ಪ್ರತಿಯೊಂದು ಕೂಡ ಅಪ್ಲೋಡ್ 100% ಆಗುತ್ತೆ. ಅದು ಯಾವ ಒಂದು ಸೆಟ್ಟಿಂಗು ಏನು ಯಾವ ರೀತಿ ಆನ್ ಮಾಡೋದು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಕು ಹೋಗಬೇಡಿ. ಅದ್ರ ಜೊತೆ ನಿಮ್ಮೊಂದು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ರಿಯೇಟರ್ಸ್ ತಾರೆ ಅವ್ರಿಗೂ ಕೂಡ ಈ ಒಂದು ಶೇರ್ ಮಾಡಿದ್ದೆ. ಇವತ್ತೊಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೊಂದು ರಿಪ್ಸನ್ನ ಯಾರು ಬಂದ್ರೆ ಪ್ಲೀಸ್ ಕಳ್ಸನ್ ಬಯಸ್ ಬೇಗ ಒಂದು ಸಬ್ಸ್ಕ್ರೈಬ್ ಆ್ಯಪ್ ಬಟನ್ ಟಣ್ಣದ ಕ್ಲಿಕ್ ಮಾಡಿದೆ. ಇವತ್ತೊಂದು ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲನೇದಾಗಿ ಒಂದೊಂದಾಗಿ ಸೆಟ್ಟಿಂಗ್ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಗೈಸ್, ಯಾರೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಸೆಟ್ಟಿಂಗ್ ಮಾಡಲೇಬೇಕು. ಏನಿಲ್ಲ, ಜಸ್ಟ್ ಈಗ ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ ನೀವು ಆನ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಏನಂದ್ರೆ ಆನ್ ಇರಲಿಲ್ಲಪ್ಪ ಅಂದರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗಲ್ಲ ಅಂತ ನೀವು ತಿಳ್ಕೊಬೇಕು. ಏನಿಲ್ಲ, ಜಸ್ಟ್ ಈಗ ನಾನು ನಿಮಗೆ ಮೊದಲನೇ ಸೆಟ್ಟಿಂಗ್ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ತುಂಬ ಸಿಂಪಲು. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಹೈಯೆಸ್ಟ್ ಕ್ವಾಲಿಟಿ ಅಂದರೆ ಹೈ ಕ್ವಾಲಿಟಿಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದು ಮೇನ್ ಇಂಪಾರ್ಟೆಂಟ್. ಇದು ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಅದು ಎಲ್ಲಪ್ಪ ಸಿಗುತ್ತೆ ಅಂದರೆ ಹೇಳ್ಬೇಕು. ಚಲೋ ಬಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೊಂದು ಆಪ್ಷನ್ ಇರುತ್ತೆ, ನಾನು ತೋರಿಸ್ತೀನಿ ನೋಡಿ. ಏನಪ್ಪ ಇಲ್ಲಿ ನೋಡಿ, ಡಾಟಾ ಯೂಸ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿದೆ ನೋಡಿ, ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಇದೆಯಲ್ಲ, ಜಸ್ಟ್ ಹೈ ಕ್ವಾಲಿಟಿಯಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡಬೇಕು. ಇದು ಇದು ಆಪ್ ಇದ್ರೆ ನೀವು ಆನ್ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ಏನಾದರೂ ನೀವು ಒಂದು ವೇಳೆ ಆಫ್ ಮಾಡಿದರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗಲ್ಲ. ಯಾಕಪ್ಪ ಅನ್ಬೇಕ್ರೆ, ಇನ್ಸ್ಟಾಗ್ರಾಮ್ದವರು ಕ್ಲಿಯರಾಗಿ ತಿಳಿಸ್ಬಿಟ್ಟಿದ್ದಾರೆ. ಏನಪ್ಪ ಅನ್ಬೇಕ್ರೆ, ನಿಮ್ಮ ಒಂದು ವಿಡಿಯೋ ಯಾವ ಒಂದು ಕ್ವಾಲಿಟಿ ಇರುತ್ತೆ, 4K ಇದೆಯಾ, ಹೈಯೆಸ್ಟ್ ಕ್ವಾಲಿಟಿ ಯಾವ ಒಂದು ಕ್ವಾಲಿಟಿ ಇದೆ, ಅದೇ ಒಂದು ಕ್ವಾಲಿಟಿಯಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ನಾವು ಜನರಿಗೆ ರೀಚ್ ಮಾಡ್ತೀವಿ, ಇಂಪ್ರೆಸ್ ಆಗುತ್ತೆ ಮತ್ತು ರಿಕಮೆಂಡ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಮೇನ್ ಇಂಪಾರ್ಟೆಂಟ್ ಅಂತೂ ಬಂದ್ಬಿಟ್ಟು ಮೊದಲನೇ ಸೆಟ್ಟಿಂಗ್. ಯಾರೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ನೀವು ಮಾಡಲೇಬೇಕು. ಇದು ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು. ಯಾಕಂದ್ರೆ ತುಂಬ ಜನ ಕೂಡ ಅಂತಿರ್ತಾರೆ, ನಾವು ವಿಡಿಯೋ ಮಾಡಿದ್ರೆ ನನ್ನೊಂದು ವಿಡಿಯೋ ಕ್ವಾಲಿಟಿ ಕನ್ಸ್ಯೂಮ್ ಆಗಿದೆ, ಕಡಿಮೆ ಆಗಿದೆ, ಅದ್ರ ಬಟ್ ಮೊಬೈಲಲ್ಲಿ HD ಕ್ವಾಲಿಟಿಯಲ್ಲಿ ಅದ್ರ ಬಟ್ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಕ್ವಾಲಿಟಿ ಅನ್ನೋದು ಕಡಿಮೆ ಆಗಿದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ ಮಾಡ್ಕೋಬೇಕು. ಇದು ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ತುಂಬ ಸಿಂಪಲ್. ಏನಪ್ಪ ನೀವು ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಒಂದು ಆಪ್ಷನ್ ಇದೆ, ನಾನು ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಬೋದು, ಕ್ರಾಸ್ ಪೋಸ್ಟಿಂಗ್ ಅಂತ ಇದೆ ನೋಡಿ, ಜಸ್ಟ್ ಕಾಣಿಸ್ತಾ ಇದೆ ಕ್ರಾಸ್ ಪೋಸ್ಟಿಂಗ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಸೆಟ್ಟಿಂಗ್ ಇದೆ, ಅದು ರಿಕಮೆಂಡ್ ಆ್ಯಂಡ್ ರೀಲ್ಸ್ ಆ್ಯಂಡ್ ಆನ್ ಫೇಸ್ಬುಕ್ ಅಂತ ಇದೆಯಲ್ಲ, ಜಸ್ಟ್ ಇದು ಕೂಡ ಆನ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಸೆಟ್ಟಿಂಗ್ ಉಂಟು. ಏನಪ್ಪ ಇದನ್ನ ಆನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇಡೋ ಅದು ಏನಿದೆ ಓನ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಮಾತ್ರ ರೀಲ್ಸ್ ಸಜೆಷನ್ ಮಾಡುತ್ತೆ. ಇದನ್ನ ಆನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇಡೋ ಬೇರೆ ಪ್ಲಾಟ್ಫಾರ್ಮ್ ಅಂದರೆ ಯಾವಂದರೆ ಫೇಸ್ಬುಕ್ಕಲ್ಲಿ ಕೂಡ ಇದು ಸಜೆಷನ್ ಆಗುತ್ತೆ. ಅದರಿಂದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇಡೋ ವೈರಲ್ ಆಗೋ ಚಾನ್ಸಸ್ ತುಂಬ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಫೀಚರ್ಸ್ ಈ ಒಂದು ಸೆಟ್ಟಿಂಗ್ ಕೂಡ ಆನ್ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಆನ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಅದರ ಜೊತೆಗೆ ಇಲ್ಲಿ ಫೇಸ್ಬುಕ್ಕಲ್ಲಿ ನೀವು ನಿಮ್ಮೊಂದು ರೀಲ್ಸ್ ಸಜೆಷನ್ ಆದರೆ ಅವ್ರು ಏನಾದರೂ ಫೇಸ್ಬುಕ್ಕಲ್ಲಿ ಲೈಕ್ ಕೊಟ್ಟರೆ ಅದು ಏನಾಗುತ್ತೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ಗೆ ಕನ್ವರ್ಟ್ ಆಗಿ ಬರುತ್ತೆ ಲೈಕ್. ಮತ್ತು ಅದ್ರ ಜೊತೆಗೆ ಅವ್ರು ಏನಾದರೂ ನಿಮ್ಮೊಂದು ಫೇಸ್ಬುಕ್ಕಲ್ಲಿ ನಿಮ್ಮೊಂದು ರೀಲ್ಸ್ ನೋಡಿ ಏನಾದರೂ ಕಮೆಂಟ್ ಮಾಡ್ಬೇಕಾದ್ರೆ ಅದು ಜಸ್ಟ್ ಕಮೆಂಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಕಮೆಂಟ್ ಬಾಕ್ಸ್ ಕಡೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಏನು ಬಾಕ್ಸ್ ಇದೆ ಅಲ್ಲೇ ಓಪನ್ ಆಗುತ್ತೆ. ಇದು ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಇದು ಸೆಕೆಂಡ್ ಸೆಟ್ಟಿಂಗ್ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಇನ್ನು ಥರ್ಡ್ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಜನ ಈ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಏನು ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ವರ್ಕಲ್ಲಿ ಹೋಗ್ತಾ ಇರ್ತಾರೆ. ಅದ್ರ ಬಟ್ ಟೈಮ್ ಟು ಟೈಮ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಟೈಮ್ ಟು ಟೈಮ್ ಅಂದರೆ ವಿಡಿಯೋ ಅಪ್ಲೋಡ್ ಅಂದರೆ ಯಾವ ರೀತಿ ಅಂದರೆ ಬೆಳಗ್ಗೆ
7:45ಕ್ಕೆ ಒಂದು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು, ಮಧ್ಯಾಹ್ನ 2:45ಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ಮತ್ತು ಸಾಯಂಕಾಲ ಬಂದ್ಬಿಟ್ಟು 7:45ಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂತ ತುಂಬ ಜನರದೊಂದು ಕನಸು. ಆದ್ರೆ ಬಟ್ ಅದು ಆಗಲ್ಲ, ಟೈಮ್ ಟು ಟೈಮ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಹೊರಗಡೆ ಹೋದರೆ ಅಲ್ಲಿ ಹೋಗಿರ್ತಾರೆ, ಆದರೆ ಅವ್ರ ನೆನಪಿಗೆ ಆಗಲ್ಲ, ಮತ್ತು ಸ್ವಲ್ಪ ಲೇಟ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ನೀವು ಏನು ಮಾಡಿ ಒಂದು ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಸೆಟ್ಟಿಂಗ್ ಏನಪ್ಪ ತುಂಬ ಸಿಂಪಲ್. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತಲೆಗಡೆ ಕಾಣ್ತಾ ನೋಡಿ, ಇಲ್ಲಿ ಶೆಡ್ಯೂಲ್ಡ್ ಕಂಟೆಂಟ್ ಅಂತ ಕಾಣ್ತಾ ನೋಡಿ, ಶೆಡ್ಯೂಲ್ಡ್ ಕಂಟೆಂಟ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಯಾವುದೇ ಒಂದು ಪೋಸ್ಟ್ ಇದೆ, ಜಸ್ಟ್ ಈಗ ನೋಡಿ ಎಕ್ಸಾಂಪಲ್ಗೆ ಬಂದುಬಿಟ್ಟು ನಾನು ಒಂದು ಪೋಸ್ಟ್ ತೋರಿಸ್ತೀನಿ, ತುಂಬ ಇಂಪಾರ್ಟೆಂಟ್ ಎಕ್ಸಾಂಪಲ್ಗೆ ಒಂದು ಪೋಸ್ಟ್ ತೋರಿಸ್ತೀನಿ. ಈ ಒಂದು ವಿಡಿಯೋ 4 ಸೆಕೆಂಡ್ ಇದೆ. ಜಸ್ಟ್ ಈ ಒಂದು ವಿಡಿಯೋ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ನೋಡ್ಕೊಳ್ಳಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಏನಿಲ್ಲ, ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಒಂದು ಸೆಟ್ಟಿಂಗು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡಿ ಯಾವ ಒಂದು ವಿಡಿಯೋ, ಆ ಸೆಟ್ಟಿಂಗ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿದ್ರೆ ಬರುತ್ತೆ. ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಕೂಡ ಬರುತ್ತೆ. ಜಸ್ಟ್ ಏನಿಲ್ಲ, ಇಲ್ಲಿ ಮೋರ್ ಪೋರ್ಸ್ ಆಪ್ಷನ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಾಣುತ್ತೆ ನೋಡಿ, ಶೆಡ್ಯೂಲ್ಡ್ ಯುವರ್ ರೀಲ್ಸ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಏನು ಮಾಡೋದು, ಟೈಮಿಂಗ್ ಸೆಟ್ ಮಾಡ್ಕೊಳ್ಬೋದು. ಜಸ್ಟ್ ನೀವು ಟೈಮಿಂಗ್ ಸೆಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು, ಆಟೋಮೆಟಿಕ್ ಆ ಒಂದು ಟೈಮ್ಗೆ ಆ ಒಂದು ವಿಡಿಯೋ ಆಟೋಮೆಟಿಕ್ ಪಬ್ಲಿಕ್ ಆಗುತ್ತೆ. ಇದು ನಿಮ್ಮ ಒಂದು ಪ್ರೊಫೈಲಲ್ಲಿ. ತುಂಬ ಜನರಿಗೆ ಇದು ಗೊತ್ತಿಲ್ಲ, ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಇದು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು 3ನೇ ಸೆಟ್ಟಿಂಗ್. ನೀವು ಈ ರೀತಿ ಮಾಡಿ ಇದನ್ನು ಕೂಡ ಆನ್ ಮಾಡ್ಕೊಳ್ಬೇಕು. ಇದು 3ನೇ ಸೆಟ್ಟಿಂಗ್ ಬಂದ್ಬಿಟ್ಟು ಜಸ್ಟ್ ಏನಿಲ್ಲ, ಈಗ ನಾನು ಬ್ಯಾಕ್ ಬರ್ತೀನಿ ವಾಪಸ್. ಓಕೆ, ಇದು 3ನೇ ಸೆಟ್ಟಿಂಗ್ ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ 4th ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್. ತುಂಬ ಜನರಿಗೆ ಗೊತ್ತಿಲ್ಲ ಏನಪ್ಪ ಈ ಒಂದು ಸೆಟ್ಟಿಂಗ್ ಎಲ್ಲಿದೆ ಏನು ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಬಿಟ್ಟು ನೀವು ಏನು ಮಾಡಿ, ಇದು 3ನೇ ಸೆಟ್ಟಿಂಗ್ ಏನಪ್ಪ ಅಂದರೆ ಇನ್ನು ತುಂಬ ಸಿಂಪಲ್ ತೋರಿಸ್ತೀನಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಪ್ರೊಫೈಲ್ ಓಪನ್ ಮಾಡಿ. ಅದರ ನಂತರ ಬಂದ್ಬಿಟ್ಟು ತೆಳಗಡೆ ಸ್ವೈಪ್ ಮಾಡಿ. ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಒಂದು ಕಾಣ್ತೀವಿ ನೋಡಿ, ಏನಪ್ಪ ಅಂದರೆ ಇಲ್ಲಿ ಫಾಲೋ ಆ್ಯಂಡ್ ಇನ್ವೈಟ್ ಇನ್ ಫ್ರೆಂಡ್ಸ್ ಅಂತ ಇದ್ದಾರೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮಗೆ ಏನಂತ ಬರುತ್ತೆ, ಫ್ಲಾಗ್ ಫಾರ್ ರಿವ್ಯೂ ಅಂತ ತೋರಿಸ್ತಾ ಇದೆ ನೋಡಿ, ಫ್ಲಾಗ್ ಫಾರ್ ರಿವ್ಯೂ ಅಂತ ಸೆಟ್ಟಿಂಗು. ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಆಗುತ್ತೆ ನಾನು ತೋರಿಸ್ತೇನೆ ನೋಡಿ. ಜಸ್ಟ್ ಇದು ಆಪ್ ಇದ್ರೆ ಆನ್ ಮಾಡ್ಕೊಳ್ಳಿ. ಈಗ ನಾನು ಆನ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಪ್ರೊಫೈಲ್ ಓಪನ್ ಮಾಡ್ತೀನಿ. ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಇಲ್ಲ, ಜಸ್ಟ್ ವೇಟ್. ಇಲ್ಲಿ ಕಾಣ್ತಾ ಇದೆ ನೋಡಿ, ಫ್ಲಾಗೆಡ್ ಫಾರ್ ರಿವ್ಯೂ ಅಂತ ಇದೆ ನೋಡಿ, ತೋರಿಸ್ತೀವಿ. ಇದು ಏನಪ್ಪ ಅಂದರೆ ತುಂಬ ಸಿಂಪಲು. ಇದು ನಿಮ್ಮೊಂದು ಅಕೌಂಟಿಗೆ ಯಾರೆಲ್ಲ ಫಾಲೋ ಮಾಡಿದ್ದಾರೆ ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡಿದವರು ಫೇಕ್ ಅಕೌಂಟ್ಗಳು ಎಷ್ಟಿದೆ. ಯಾಕಂದರೆ ತುಂಬ ಜನ ಫಾಲೋ ಮಾಡಿರ್ತಾರೆ, ಆದರೆ ಬಟ್ ಅವರು ವಾಪಸ್ ನಿಮ್ಮೊಂದು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರಲ್ಲ. ಅವಾಗ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಏನಾಗುತ್ತೆ, ಡೈರೆಕ್ಟಾಗಿ ನೀವು ಅವ್ರಿಗೆ ಸಜೆಷನ್ ಆಗುತ್ತೆ. ಅವರು ವಿಡಿಯೋ ನೋಡಲಿಲ್ಲ, ರಿಯಾಕ್ಷನ್ ಮಾಡಲಿಲ್ಲ, ಲೈಕು ಕೂಡ ಮಾಡಲಿಲ್ಲ, ಏನೂ ಮಾಡಲಿಲ್ಲ ಅಂದರೆ ಅದರಿಂದ ಏನಾಗುತ್ತೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ರಿಚ್ ಅನ್ನೋದು ಡೌನ್ ಆಗುತ್ತಾ ಬರುತ್ತೆ. ರಿಚ್ ಅನ್ನೋದು ಡೌನ್ ಆಗುತ್ತಾ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಫ್ಲಾಗೆಡ್ ಫಾರ್ ರಿವ್ಯೂ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬೇಕಾದ ಇಲ್ಲಿ ಏನು ಇದೆಲ್ಲ ಫಾಲೋವರ್ಸ್ 19 ಫಾಲೋವರ್ಸ್, ನನಗೆ 19 ಫಾಲೋವರ್ಸ್ ಅದಾರೆ. 19 ಫಾಲೋವರ್ಸ್ ಎಲ್ಲ ಆ್ಯಕ್ಟಿವ್ ಇಲ್ಲ, ಇವ್ರನ್ನೆಲ್ಲ ನೀವು ಅನ್ಫಾಲೋ ಕೂಡ ಮಾಡ್ಕೊಳ್ಬೋದು. ಇದು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು 4ನೇ ಸೆಟ್ಟಿಂಗ್. ಇನ್ನು ಕೊನೆಯ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕೆಲವೊಂದಷ್ಟು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅಂದರೆ ತುಂಬ ಸಿಂಪಲು. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಕೂಡ ಸ್ಟ್ರೈಕ್ ಬರುತ್ತೆ. ಈಗ ಯೂಟ್ಯೂಬ್ನಲ್ಲಿ ನಮಗೆ ಯಾವ ರೀತಿ ಸ್ಟ್ರೈಕ್ ಬರುತ್ತೆ, ಅದೇ ರೀತಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸ್ಟ್ರೈಕ್ ಬರುತ್ತೆ. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲು. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಕೊನೆಯ ಸೆಟ್ಟಿಂಗ್ 5ನೇ ಸೆಟ್ಟಿಂಗ್ ಏನಪ್ಪ ಅಕೌಂಟ್ ಸ್ಟೇಟಸ್ ಅಂತ ಬಂದ್ಬಿಟ್ಟು ಏನೋ ಅದನ್ನ ಯಾವ ರೀತಿ ಚೆಕ್ ಮಾಡಿ, ಜಸ್ಟ್ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಳಗಡೆ ಸ್ವೈಪ್ ಮಾಡಿ. ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮ್ಗೆ ಕಾಣ್ತೇನೆ ನೋಡಿ ಅಕೌಂಟ್ ಸ್ಟೇಟಸ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 5 ಪಾಲಿಸಿಗಳು ತೋರಿಸ್ತೇನೆ ನೋಡಿ. ರಿಮೂವ್ ಕಂಟೆಂಟ್, ವಾಟ್ ಈಸ್ ರಿಕಮೆಂಡ್ ಅಂತ ತೋರಿಸ್ತದೆ, ಮತ್ತು ಕಂಟೆಂಟ್ ಲೆವೆಲ್ ಅಂತ ತೋರಿಸ್ತದೆ, ಅದ್ರ ಜೊತೆ ಮೋಟಿವೇಶನ್ ತೋರಿಸ್ತದೆ, ಅದ್ರ ಜೊತೆಗೆ ಫ್ಯೂಚರ್ ಯೂಸ್ ಅಂತ ತೋರಿಸ್ತದೆ. ಇದೆಲ್ಲ ಗ್ರೀನ್ ಟಿಕ್ ಆಗಿರಬೇಕು. ಇಲ್ಲಿ ಕೆಲವೊಂದಷ್ಟು ಜನರಿಗೆ ಏನಂತ ಬರ್ತಾ ಇದೆ, ಕೆಲವೊಂದಷ್ಟು ಜನರಿಗೆ ಏನು ಬರುತ್ತೆ, ರಾಂಗ್ ಬರುತ್ತೆ. ರಾಂಗ್ ಅಂದರೆ ಅವರೊಂದು ಇನ್ಸ್ಟಾಗ್ರಾಮ್ ಐ ಡಿಗೆ ಏನಾದರೂ ಅವರು ಬೇರೆ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಂತ ಬರುತ್ತೆ, ಅಲ್ಲಿ ಕೂಡ ಸ್ಟ್ರೈಕ್ ಬರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸ್ಟ್ರೈಕ್ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಗೊತ್ತಿಲ್ಲ ನೋಡಿ. ರಿಮೂವ್ ಕಂಟೆಂಟ್, ನೀವೇನಾದರೂ ಮಿಸ್ ಆಗಿ ಬೇರೆ ಕಂಟೆಂಟ್ ಅಪ್ಲೋಡ್ ಮಾಡಿ ಕೂಡ ಇಲ್ಲೂ ಕೂಡ ಸ್ಟ್ರೈಕ್ ಬಂದಿರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಕಮ್ಯುನಿಟಿಗೆ ಏನೇನು ಸ್ಟ್ರೈಕ್ ಅನ್ನೋದು ಬರುತ್ತೆ. ತುಂಬ ಜನರಿಗೆ ಬಂದಿದೆ, ಆದರೆ ಬಟ್ ನಿಮಗೂ ಕೂಡ ಬಂದಿದ್ರೆ ಅದನ್ನ ರಿಮೂವ್ ಮಾಡೋದು ಯಾವ ರೀತಿ ಗೊತ್ತಿಲ್ಲ ಸ್ಟ್ರೈಕ್ ಅಂದರೆ. ಅದ್ರ ಬಗ್ಗೆ ಸಪ್ರೇಟಾಗಿ ನನಗೆ ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಕಮೆಂಟ್ ಮಾಡಿದರೆ ಆ ಒಂದು ಸ್ಟ್ರೈಕ್ ಯಾವ ರೀತಿ ರಿಮೂವ್ ಮಾಡೋದು ಅಂತ ಅದ್ರ ಬಗ್ಗೆ ಕೂಡ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಆ ಒಂದು ವಿಡಿಯೋ ಮಾಡಿ ನೀವು ಕ್ಲಿಯರಾಗಿ ಆ ಒಂದು ವಿಡಿಯೋ ನೋಡಿ ನೀವು ಕ್ಲಿಯರಾಗಿ ಅದನ್ನ ಡಿಲೀಟ್ ಮಾಡ್ಕೊಳ್ಬೋದು. ಅದ್ರ ಜೊತೆ ಮೋನಿಟೇಷನ್ ಪಾಲಿಸಿ ಕೂಡ ನೀವು ನೋಡ್ಕೊಳ್ಬೋದು. ಜಸ್ಟ್ ಎಲ್ಲ ನಾನು ಗ್ರೀನ್ ಸ್ಕ್ರೀನ್ ಇದೆ ನೋಡಿ, ಮೋನಿಟೇಷನ್ ಕೂಡ ಎಲ್ಲ ಆನ್ ಇದ್ದಂಗೆ ಇದೆ. ಈ ಗಿಫ್ಟ್ ಆಪ್ಷನ್ ಕೂಡ ಆನ್ ಇದೆ. ಇದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಗೊತ್ತಿಲ್ಲ. ಏನಾದರೂ ಸ್ಟ್ರೈಕ್ ಬಂದರೆ ಆಲ್ಮೋಸ್ಟ್ 1 ಮಂತ್ 2 ಮಂತ್ವರೆಗೂ ಎಷ್ಟೇ ಕಷ್ಟಪಟ್ಟು ಎಷ್ಟೇ ವಿಡಿಯೋ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಕೂಡ ನಿಮ್ಮೊಂದು ವಿಡಿಯೋ ವೈರಲ್ ಆಗಲ್ಲ. ಯಾಕಂದ್ರೆ ರೀಚ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಎಲ್ಗೋರಿದಮ್ ಏನಾಗಿರುತ್ತೆ, ಕಮ್ಯುನಿಟಿಗೆ ಎಷ್ಟು ಬರೋದಂದ್ರೆ ರಿಚಸ್ ಕಡಿಮೆ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಕೊಬೇಡಿ. ನಿಮ್ಗೆ ಏನಾದರೂ ಕಮ್ಯುನಿಟಿಗೆ ಏನೇ ಸ್ಟ್ರೈಕ್ ಬಂದು ಮತ್ತು ನಿಮ್ಮ ಕಂಟೆಂಟ್ ರಿಮೂವ್ ಆದರೂ ಕೂಡ ಅದನ್ನೆಲ್ಲ ನೀವು ಇಲ್ಲೆಲ್ಲ ಇದನ್ನ ನೋಡ್ಕೊಂಡು ನೀವು ವಾಪಸ್ ಅವ್ರಿಗೆ ಮಾಡ್ಕೊಳ್ಬೋದು. ತುಂಬ ಸಿಂಪಲು.
ಅವ್ರಿಗೆ ವಾಪಸ್ ನೀವು ರೀಅಪ್ಲೈ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಅಂದರೆ ನಿಮ್ಮ ಸ್ಟ್ರೈಕ್ ಬಂದರೂ ಕೂಡ ರಿಮೂವ್ ಮಾಡ್ಕೊಳ್ಬೋದು. ಏನೋ ತುಂಬ ಸಿಂಪಲ್. ಈಗ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ 5 ಸೆಟ್ಟಿಂಗ್ ಇದೆ. ಈ 5 ಸೆಟ್ಟಿಂಗ್ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಗೊತ್ತಿರಲೇಬೇಕು ಅಂತ ಗೈಸ್. ಈಗ ನೀವು ನೋಡಿದ್ರಲ್ಲ, ಈ 5 ಸೆಟ್ಟಿಂಗ್ ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಏನಲ್ಲ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ತೋರಿಸ್ಬಿಟ್ಟಿದ್ದೀನಿ. ಯಾವ ರೀತಿ ಏನೂ ಎಲ್ಲ ನಾನು ಈ ಒಂದು ಕ್ಲಿಯರ್ ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡಿದ್ದೆ ಆಯ್ತಾ. ಏನಲ್ಲ ಜಸ್ಟ್ ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಬರ್ತಾ ಹೋಗ್ತೀನಿ. ಈ ಒಂದು ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟ್ಸ್ ಇಲ್ಲಿ ಕಮೆಂಟಿಗೆ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತು ಮಸ್ತ್ ಪ್ರತಿಯೊಬ್ಬ ಎಲ್ಲ ಕೂಡ ಜೀವನದಲ್ಲಿ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರೂ ಬಾಯ್.